ಮೂರನೇ ಟೆಸ್ಟ್ನ 4ನೇ ದಿನ ಟೀಮ್ ಇಂಡಿಯಾದ ಗೇಮ್ ಪ್ಲಾನ್ ಪ್ರಕಾರ ಎಲ್ಲವೂ ಸರಾಗವಾಗಿ ಸಾಗಿತ್ತು. ಬ್ರಿಟಿಷ್ ಪಡೆಯ ಬ್ಯಾಟಿಂಗ್ ಬೆನ್ನೆಲುಬನ್ನ ಮುರಿದಿತ್ತು ನಮ್ಮ ಯಂಗ್ ಇಂಡಿಯಾ. ಇಂಗ್ಲೆಂಡ್ನ ಯಾವೊಬ್ಬ ಬ್ಯಾಟರ್ಗೂ ಹಾಫ್ ಸೆಂಚುರಿ ಮಾಡೋಕೆ ಬಿಡದೆ ಪೆವಿಲಿಯನ್ ಪರೇಡ್ ಮಾಡಿಸಿದ್ರು. ಆದರೆ ಲಾರ್ಡ್ಸ್ನ ಪಿಚ್ ಟೀಮ್ ಇಂಡಿಯಾದ ರೀತಿಯಲ್ಲಿ ಇಂಗ್ಲೆಂಡ್ ಟೀಮ್ಗೂ ಚೆನ್ನಾಗಿ ಅರ್ಥವಾಗಿದೆ. ಟಾರ್ಗೆಟ್ 200ಕ್ಕಿಂತ ಕಮ್ಮಿ ಇದ್ರೂ ಸ್ಟೋಕ್ಸ್ ಪಡೆಯ ಉತ್ಸಾಹ ಕುಗ್ಗಿಲ್ಲ. ಇಂಡಿಯಾ ಬ್ಯಾಟಿಂಗ್ ಬರ್ತಾ ಇದ್ದಂತೆ ಮೈಂಡ್ ಗೇಮ್ ಆಡೋಕೆ ಶುರು ಮಾಡಿದ್ದಾರೆ. ಹಾಗಿದ್ರೆ ಆಂಗ್ಲರ ಅಟ್ಯಾಕ್ ಹೇಗಿತ್ತು? ಟೀಮ್ ಇಂಡಿಯಾ ಸ್ಟ್ರಾಟಜಿ ಹೇಗಿತ್ತು? ನೈಟ್ ವಾಚ್ಮನ್ ಆಕಾಶ್ ದೀಪ್ ಕೊಟ್ಟ ಕೆಲಸ ನಿರ್ವಹಿಸಿದ್ರ ಎಂಬ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಲಾರ್ಡ್ಸ್ ಮೈದಾನದಲ್ಲಿ ಗೆಲುವಿನ ನಗಾರಿ ಬಾರಿಸಿ ಇಂಗ್ಲಿಷರ ಕೊಬ್ಬಿಳಿಸಬೇಕು ಎಂಬ ಲೆಕ್ಕಾಚಾರದಲ್ಲೇನೋ ಶುಭಮನ್ ಗಿಲ್ ಪಡೆ ಸಜ್ಜಾಗಿದೆ. ಕೋಚ್ ಗೌತಮ್ ಗಂಭೀರ್ ಭರ್ಜರಿ ಗೇಮ್ ಪ್ಲಾನ್ ರೂಪಿಸುತ್ತಿದ್ದಾರೆ. ಆದರೆ ಈಗ ಟೀಮ್ ಇಂಡಿಯಾದ ಗೆಲುವಿನ ಭಾರ ಕನ್ನಡಿಗ ಕೆಎಲ್ ರಾಹುಲ್ ಹೆಗಲೇರಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಭರ್ಜರಿ ಸೆಂಚುರಿ ಬಾರಿಸಿದ್ದ ಕೆಎಲ್ಗೆ ಈಗಾಗಲೇ ಲಾರ್ಡ್ಸ್ ಪಿಚ್ ಸಂಪೂರ್ಣವಾಗಿ ಒಲಿದಿದೆ. ಚೆಂಡು ಸಡನ್ ಆಗಿ ತೆಗೆದುಕೊಳ್ಳುವ ತಿರುವು, ಸ್ಲೋ ಮೂವ್ಮೆಂಟ್, ಪುಟಿದು ಬರುವ ರೀತಿ, ಬ್ಯಾಟ್ಸ್ಮನ್ ಅನ್ನ ವಂಚಿಸುವ ಶೈಲಿ, ಇವೆಲ್ಲದಕ್ಕೂ ಕೆಎಲ್ ರಾಹುಲ್ ಕಾದು ನೋಡಿ ಕೊಡಿ ಎಂಬ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಬಾಲ್ ಸಂಪೂರ್ಣವಾಗಿ ಬ್ಯಾಕ್ ಫುಟ್ಗೆ ಬರುವವರೆಗೂ ವೆಯ್ಟ್ ಮಾಡಿಯೇ ಬಾರಿಸ್ತಾ ಇದ್ದಾರೆ. ಆದರೆ ಇದೇ ಶೈಲಿಯಲ್ಲಿ ಆಡುವ ಛಾತಿ ಹೊಂದಿದ್ದ ಇನ್ನೋರ್ವ ಕನ್ನಡಿಗ ಕರುಣ್ ನಾಯರ್ ಅವರನ್ನ ಬ್ರೈಡನ್ ಕಾರ್ಸಿಯಾ ಎಸೆತ ಸಂಪೂರ್ಣವಾಗಿ ವಂಚಿಸಿತ್ತು. ಆಫ್ ಸ್ಟಂಪ್ನಿಂದ ಹೊರಗೆ ಹೋಗುತ್ತೆ ಎಂದು ಲೀವ್ ಮಾಡಲು ಹೋಗಿದ್ದ ಎಸೆತ ನೇರವಾಗಿ ಬಂದು ಮಿಡ್ಲ್ ಸ್ಟಂಪ್ಗೆ ಗುರಿಯಾಗಿಸಿ ಪ್ಯಾಡ್ಗೆ ಬಡಿದಿತ್ತು. ಆಫ್ ಸ್ಟಂಪ್ ಹೊರಗೆ ಪಿಚ್ ಆದ್ರೂ ಬಾಲ್ ಸಡನ್ ಇನ್ಸ್ಟಿಂಗ್ ಮೂಲಕ ಬ್ಯಾಟ್ಸ್ಮನ್ ಅನ್ನ ಸಂಪೂರ್ಣವಾಗಿ ದಿಕ್ಕು ತಪ್ಪಿಸಿತ್ತು. ಯಾವುದೇ ಪರಿಣಿತಿ ಬ್ಯಾಟ್ಸ್ಮನ್ ಕೂಡ ಅಂಥ ಬಾಲನ್ನ ಲೀವ್ ಮಾಡುವುದು ಸಹಜ. ಆದರೆ ಕರುಣ್ ಅನ್ನ ಇನ್ಸ್ಟಿಂಗ್ ಬಲೆಯಲ್ಲಿ ಕೆಡವಿ ಪೆವಿಲಿಯನ್ಗೆ ಅಟ್ಟಿದ್ರು ಕಾರ್ಸೆ. ಇದಕ್ಕೂ ವಂಚಿತವಾಗಿ ಮೂರನೇ ಟೆಸ್ಟ್ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಟೀಮ್ ಇಂಡಿಯಾದ ಮಾರಕ ಬೌಲಿಂಗ್ ದಾಳಿಗೆ ಬೆದರಿ ಬೆಂಡಾಗಿತ್ತು. ಇನ್ನಿಂಗ್ಸ್ನಲ್ಲಿ ಆಂಗ್ಲರ ಕಡೆಯಿಂದ ಜೋ ರೂಟ್ ಒಬ್ಬ 40 ರನ್ ಹೊಡೆದಿದ್ದು ಬಿಟ್ಟರೆ ಬೇರೆ ಯಾವೊಬ್ಬ ಬ್ಯಾಟರ್ ಕೂಡ 40 ರನ್ಗಳವರೆಗೆ ತಲುಪಲೇ ಇಲ್ಲ. 192 ರನ್ಗೆ ಇಂಗ್ಲೆಂಡ್ ಪಡೆಯನ್ನ ಆಲ್ಔಟ್ ಮಾಡುವಲ್ಲಿ ಟೀಮ್ ಇಂಡಿಯಾ ಸಕ್ಸಸ್ ಆಗಿತ್ತು. ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ಸ್ಕೋರ್ ಸಮವಾಗಿದ್ದರಿಂದ ಭಾರತಕ್ಕೆ 2ನೇ ಇನ್ನಿಂಗ್ಸ್ನಲ್ಲಿ ಗೆಲುವಿನ ಟಾರ್ಗೆಟ್ ಕೇವಲ 193 ರನ್ ನಿಗದಿಯಾಗಿದೆ. ಇಲ್ಲಿಯವರೆಗೆ ಎಲ್ಲವೂ ಸರಿಯಾಗಿತ್ತು, ವಿನ್ ನಾವೇ ಅನ್ನೋ ರೀತಿ ಭಾರತೀಯರಲ್ಲೂ ವಿಶ್ವಾಸ ಮೂಡಿತ್ತು. ಆದರೆ ಟೀಮ್ ಇಂಡಿಯಾ ಬ್ಯಾಟಿಂಗ್ಗೆ ಬಂದಾಗಲೇ ಶುರುವಾಗಿತ್ತು ಸೈಕಾಲಜಿಕಲ್ ಗೇಮ್. ಟೀಮ್ ಇಂಡಿಯಾ ಆಟಗಾರರು ಇಂಗ್ಲಿಷ್ ಬ್ಯಾಟ್ಸ್ಮನ್ಗಳನ್ನ ಅವರು ಬ್ಯಾಟಿಂಗ್ ಮಾಡುವಾಗ ಚೆನ್ನಾಗೇ ಆಟ ಆಡಿಸಿದ್ರು. ಸೇರಿಗೆ ಸವಾ ಸೇರ್ ಎಂಬಂತೆ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳನ್ನ ಮೈದಾನದಲ್ಲೇ ಮೈಂಡ್ ಗೇಮ್ ಮೂಲಕ ಕಟ್ಟಿ ಹಾಕುವ ಕೆಲಸವನ್ನ ಇಂಗ್ಲಿಷರು ಮಾಡ್ತಾ ಇದ್ದಾರೆ. ಓವರ್ ಸ್ಟಾರ್ಟ್ ಮಾಡುವಾಗಲೇ ಆಂಗ್ಲ ಪಡೆ ಮೈಂಡ್ ಗೇಮ್ ಆಡಲೇಬೇಕು ಅನ್ನೋ ತರನೇ ಅಗ್ರೆಸಿವ್ ಆಗಿ ಬೌಲಿಂಗ್ ಮಾಡಿದ್ರು. ಇದರಿಂದಾಗಿ 2ನೇ ಓವರ್ನಲ್ಲಿ ಜೋಫ್ರಾ ಆರ್ಚರ್ ಎಸೆದ ಶಾರ್ಟ್ ಬಾಲ್ ಅನ್ನ ಯಶಸ್ವಿ ಜೈಸ್ವಾಲ್ ಫುಲ್ ಮಾಡಲು ಹೋದಾಗ ಬಾಲ್ ಟಾಪ್ ಎಡ್ಜ್ ಆಗಿ ಗಗನಕ್ಕೆ ಚಿಮ್ಮಿ ನಂತರ ಕೀಪರ್ ಕ್ಯಾಚ್ ಆಯಿತು. ಅಲ್ಲಿಂದ ನಂತರ ಇಂಗ್ಲೆಂಡ್ ಫೀಲ್ಡರ್ಸ್ ಕೂಡ ಒಂದೊಂದು ಬಾಲ್ಗೂ ಆಡ್ತಿದ್ದ ಡ್ರಾಮಾ ನೋಡಿದ್ರೆ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಕೂಲ್ ಆಗಿದ್ದಕ್ಕೆ ಸರಿಯಾಗಿ ಹೋಯಿತು. ಈ ನಡುವೆ ಚಪ್ಪಾಳೆ ತಟ್ಟುತ್ತಿದ್ದ ಇಂಗ್ಲೆಂಡ್ ಕ್ಯಾಪ್ಟನ್ ಸ್ಟೋಕ್ಸ್ ಬಳಿಗೆ ಹೋಗಿ ರಾಹುಲ್ ಒಂದಷ್ಟು ಮಾತನಾಡಿದ್ರು. ಬ್ಯಾಟಿಂಗ್ ವಿಚಾರದಲ್ಲಿ ಮಾತ್ರ ತಮ್ಮ ತಾಳ್ಮೆಯನ್ನ ಕಳೆದುಕೊಂಡಿಲ್ಲ. ರಾಹುಲ್ ಮತ್ತು ಕರುಣ್ ಒಳ್ಳೆಯ ಜೊತೆಯಾಟ ಸಾಕ್ತಾ ಇದ್ದಾಗಲೇ ಕಾರ್ಸೆ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದ್ರು. ನಂತರ ಬ್ಯಾಟಿಂಗಿಗೆ ಬಂದ ಟೀಮ್ ಇಂಡಿಯಾದ ಯಂಗ್ ಕ್ಯಾಪ್ಟನ್ಗಂತೂ ಇಂಗ್ಲೆಂಡ್ ಆಟಗಾರರು ಕೊಡಬಾರದ ಕಾಟ ಕೊಟ್ಟಿದ್ದಾರೆ. ಕೂಲ್ ಆಗಿದ್ದ ಪ್ರಿನ್ಸ್ ಅನ್ನ ಕೆಣಕಿದ್ದಾರೆ. ಪ್ರಿನ್ಸ್ ಒಮ್ಮೆ ಕ್ರೀಸ್ನಲ್ಲಿ ಸೆಟ್ಲ್ ಆದ್ರು ಅಂದ್ರೆ ಬಿಗ್ ಸ್ಕೋರ್ ಮಾಡೋದ್ರಲ್ಲಿ ಬ್ರಿಟಿಷ್ ಬೌಲರ್ಸ್ಗೆ ಯಾವುದೇ ಅನುಮಾನ ಇರಲೇ ಇಲ್ಲ. ಹೀಗಾಗಿ ಏನೇ ಆದರೂ ಗಿಲ್ 2 ಅಂಕಿ ತಲುಪಬಾರದು ಎಂಬ ಒಂದೇ ಒಂದು ಗುರಿ ಅವರಲ್ಲಿ ಇದ್ದಂತೆ ಕಾಣ್ತಾ ಇತ್ತು. ಇಂಗ್ಲೆಂಡ್ ಟೀಮ್ ಇಂಡಿಯಾ ಆಟಗಾರರು ಕಿರಿಕಿರಿ ಜಾಸ್ತಿ ಮಾಡಿದಾಗ ಭರ್ಜರಿ ಬೌಂಡರಿ ಮೂಲಕ ಉತ್ತರ ಕೊಟ್ಟಿದ್ದ ಗಿಲ್ಗೆ ಅಂಪೈರ್ ಕೊಟ್ಟ ಅನವಶ್ಯಕ ಔಟ್ ಕೂಡ ತಾಳ್ಮೆ ಕೆಡುವಂತೆ ಮಾಡಿತ್ತು. ಅಂಪೈರ್ ನೀಡಿದ್ದ ಔಟ್ DRSನಲ್ಲಿ ನಾಟ್ಔಟ್ ಆದರೂ ನಂತರ ಕ್ರೀಸ್ನಲ್ಲಿ ಸೆಟ್ಲ್ ಆಗೋದಕ್ಕೆ ಗಿಲ್ಗೆ ಸಾಧ್ಯವಾಗಲಿಲ್ಲ. ಬ್ರೈಡನ್ ಕಾರ್ಸಿಯಾ ಎಸೆತವನ್ನ ಲೆಗ್ ಸೈಡ್ಗೆ ಆಡಲು ಮುಂದಾದ್ರು. ಬಾಲ್ನ ಲೈನ್ ಅಂದಾಜಿಸುವಲ್ಲಿ ವಿಫಲರಾದರು. ಬ್ಯಾಟ್ ಅನ್ನ ವಂಚಿಸಿದ ಬಾಲ್ ನೇರವಾಗಿ ಪ್ಯಾಡ್ಗೆ ಬಡಿದಿತ್ತು. ಗಿಲ್ ರಿವ್ಯೂ ಕೇಳಿದ್ರು. ಮಿಡ್ಲ್ ಸ್ಟಂಪ್ ಮೇಲೆ ಬಾಲ್ ಇದ್ದಿದ್ರಿಂದ DRS ಕೂಡ ವೇಸ್ಟ್ ಆಯಿತು. ಇದಾದ ನಂತರ ನೈಟ್ ವಾಚ್ಮನ್ ಆಗಿ ಆಕಾಶ್ ದೀಪ್ ಅವರನ್ನ
ಕೋಚ್ ಗಂಭೀರ್ ಕಳಿಸಿದ್ರು. ಆಕಾಶ್ ದೀಪ್ ಸಾಧ್ಯವಾದಷ್ಟು ಟೈಮ್ ವೇಸ್ಟ್ ಮಾಡಲು ಪ್ರಯತ್ನಿಸಿದ್ರು. ರಾಹುಲ್ಗೆ ಬ್ಯಾಟಿಂಗ್ ಜಾಸ್ತಿ ಕೊಡದೆ ತಾನೇ ಆಟವಾಡಲು ಮುಂದಾದ್ರು. ಆದರೆ ಇಂಗ್ಲೆಂಡ್ ಆಟಗಾರರು ವಿಪರೀತ ಕಾಟ ಕೊಡುತ್ತಾ ಹೋಗಿದ್ದು ಮಾತ್ರವಲ್ಲದೆ ಪ್ರೇಕ್ಷಕರು ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವಂತೆ ಕೈ ಸನ್ನೆ ಮಾಡ್ತಾ ಇದ್ರು. ಈ ನಡುವೆ ಬಾಲ್ ಆಕಾಶ್ ದೀಪ್ ಅವರ ತೊಡೆಗೆ ಬಡಿದಾಗ ವೈದ್ಯರನ್ನ ಕರೆಸಿಕೊಂಡು ಮೈದಾನದಲ್ಲೇ ಪ್ಯಾಂಟ್ ಬಿಚ್ಚಿ ನೋವಿಗೆ ಸ್ಪ್ರೇ ಹಾಕಿಸಿಕೊಂಡ್ರು. ಇಷ್ಟೆಲ್ಲದರ ನಡುವೆ ಇಂಗ್ಲೆಂಡ್ ಆಟಗಾರರು ಮಾತ್ರ ಕೊಡಬಾರದ ಕಾಟ ಕೊಡ್ತಾನೆ ಇದ್ದಾರೆ. ಅವರ ಮೈಂಡ್ ಗೇಮ್ನಿಂದಲೂ ಏನೋ 4ನೇ ದಿನದ ಕೊನೆಯ ಓವರ್ನ 4ನೇ ಎಸೆತದಲ್ಲಿ ಆಕಾಶ್ ದೀಪ್ ಅಂದಾಜಿಸಲು ಸಾಧ್ಯವಾಗದ ರೀತಿಯಲ್ಲಿ ಬೆನ್ ಸ್ಟೋಕ್ಸ್ ಕ್ಲೀನ್ ಬೌಲ್ಡ್ ಮಾಡಿದ್ದಾರೆ. ಇದರೊಂದಿಗೆ 4ನೇ ದಿನದಾಟ ಮುಗಿದಾಗ ಟೀಂ ಇಂಡಿಯಾ 4 ವಿಕೆಟ್ ಕಳೆದುಕೊಂಡಿದೆ. ಟೀಂ ಇಂಡಿಯಾದ ಗೆಲುವಿನ ಸೂತ್ರ ಈಗ ಕೆಎಲ್ ರಾಹುಲ್ ಮತ್ತು ರಿಷಬ್ ಪಂತ್ ಅವರನ್ನ ಬಲವಾಗಿ ಅವಲಂಬಿಸಿದೆ. ರಾಹುಲ್ ಕೂಲಾಗಿಯೇ ಇಂಗ್ಲೆಂಡ್ ಆಟಗಾರರ ರಣತಂತ್ರವನ್ನ ಎದುರಿಸುತ್ತಿದ್ದಾರೆ. ರಿಷಬ್ ಪಂತ್ರನ್ನ ಕೆಣಕೋದಕ್ಕೆ ಹೋದ್ರೆ ಅವರ ಅಪ್ಪನಂತೆ ಉತ್ತರ ಕೊಡೋದಕ್ಕೂ ಸಮರ್ಥರಿದ್ದಾರೆ. ಬಾಯಿ ಮಾತಿನ ಮೂಲಕ ರಿಷಬ್ ಪಂತನ್ನ ಕಟ್ಟಿ ಹಾಕೋದು ಇಂಗ್ಲೆಂಡ್ ಆಟಗಾರರಿಗೆ ಜನ್ಮದಲ್ಲಿ ಸಾಧ್ಯವಿಲ್ಲ. ಹೀಗಾಗಿ ಪಂತ್ ಮತ್ತು ರಾಹುಲ್ ಜೋಡಿ ಟೀಂ ಇಂಡಿಯಾದವರನ್ನ ಗೆಲುವಿನ ದಡ ಸೇರಿಸುತ್ತೆ ಎಂಬ ವಿಶ್ವಾಸದಲ್ಲಿದ್ದಾರೆ ಅಭಿಮಾನಿಗಳು. ಟೆಸ್ಟ್ ರಿಸಲ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.